ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ತುಂಬ ಸಿಂಪಲ್ ಮತ್ತು ಬೇಗನೂ ಆಗುತ್ತೆ, ಮತ್ತು ಇದು ಊಟಕ್ಕೆ ಸೈಡ್ ಡಿಶಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಾಣಲೆ ಇಟ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ನೋಡಾಕೊಳ್ಳಿ. ನಾನೊಂದು ದೊಡ್ಡ ಟೀ ಸ್ಪೂನು 2 ಚಮಚ ಆಯಿಲ್ ಬಾಣಲೆ ಇಟ್ಟಿದ್ದೀನಿ. ಒಂದೆರಡು ದೊಡ್ಡ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಚೂರು ಸಾಸಿವೆ ಹಾಕ್ತೀನಿ ಮತ್ತು ಚೂರು ಜೀರಿಗೆ ಹಾಕ್ತೀನಿ. ಸೊ ಇದು ಚೆನ್ನಾಗಿ ಚಟಪಟ ಅಂತ ಸಿಡಿಲಿ. ಓಕೆ ಫ್ರೆಂಡ್ಸ್, ಇದು ಜೀರಿಗೆ ಮತ್ತು ಸಾಸಿವೆ ಸಿಡಿದ ತಕ್ಷಣ ಚೂರು ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಹೆಚ್ಚಿಕೊಂಡಿದ್ದೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡಿ. ಮತ್ತು ಇದಕ್ಕೆಲ್ಲ ನಾನು ಈರುಳ್ಳಿ ಹಾಕ್ತೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ 100 ಗ್ರಾಮ್ ಪನ್ನೀರು ಮಾಡ್ತಾ ಇರೋದು, 100 ಗ್ರಾಮ್ ಮಶ್ರೂಮ್ ಮಾಡ್ತಾ ಇರೋದು. ಫ್ರೆಂಡ್ಸ್, ನಾನಿಲ್ಲಿ 100 ಗ್ರಾಮ್ ಮಶ್ರೂಮ್ ಮಾಡ್ತಾ ಇರೋದು. ಇದು ದೊಡ್ಡದೊಂದು ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡೋಣ. ಇದ್ರ ಜೊತೆಗೆ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ದೊಡ್ಡದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ ಸ್ವಲ್ಪ ಸಣ್ಣ ಉರಿನಲ್ಲಿ ಇದು ಮಾಡ್ಕೊಳ್ಳಿ. ಜಾಸ್ತಿ ಬೇಯಿಸೋದು ಬೇಡ. ಆನಿಯನ್ ಕ್ಯಾಪ್ಸಿಕಮ್ಮು ಸ್ವಲ್ಪ ಹಾಫ್ ಬಾಯ್ಲ್ಡ್ ಆದ್ರೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಚೆನ್ನಾಗಿ ಈ ಥರ ಫ್ರೈ ಆಗಿ ಹಸಿ ವಾಸನೆ ಹೋಗೋತಂಕ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು, ಚಪಾತಿ, ರೊಟ್ಟಿ ಸೈಡಿಗೆ ಚೆನ್ನಾಗಿರುತ್ತೆ ಬೇಯಿಸ್ಕೊಳ್ಳೋಕ್ಕೆ. ಚೆನ್ನಾಗಿ ಈ ಥರ ಫ್ರೈ ಮಾಡಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ನೋಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಸೊ ನೀವು ಮೆಜರ್ಮೆಂಟ್ ಎಷ್ಟು ಬೇಕೋ ನಿಮ್ಮ ಮನೇಲಿ 200 ಗ್ರಾಮು 300 ಗ್ರಾಮ್ ಎಷ್ಟು ಮಾಡ್ತೀವಿ ನೋಡ್ಕೊಂಡು ಅದ್ರ ಮೇಲೆ ಎತ್ಕೊಂಡು ಮಾಡಿ. ಸೊ ನಾನಿಷ್ಟು ಒಂದು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಚೂರು 1/2 ಟೀ ಸ್ಪೂನಷ್ಟು ಅರಿಶಿನ. ಈಗ 100 ಗ್ರಾಮ್ ಇದೆ ಮಶ್ರೂಮು. ಸೊ ಈ ಥರ ಹೆಚ್ಕೊಂಡಿದ್ದೆ, ಸಾಸ್ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹಾಫ್ ಬಾಯ್ಲ್ಡ್ ಆದ್ರೂ ಚೆನ್ನಾಗಿ ಕ್ಯಾಪ್ಸಿಕಮ್ 200 ಗ್ರಾಮ್ ಏನು ಮಶ್ರೂಮ್ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ತಿರುಗ್ಸೋಣ. ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ವಿತಿನ್ 10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ರೈಸ್ ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಚಿಕ್ಕಾಗೂ ಮಾಡ್ಕೊಳ್ಬೋದು, ಯಾರಾದರೂ ಮಾಡ್ಬೋದು. ಮತ್ತು ಹೆಲ್ತಿಗೂ ಒಳ್ಳೆಯದು ಮಶ್ರೂಮ್. ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಅದು ಹೀರ್ಕೊಳ್ಳೋವರೆಗೂ ಥರ ಕೈ ಆಡಿಸ್ತಾಯಿದೆ. ಈಗ ಒಂದು 2 ನಿಮಿಷ ಮುಚ್ಚಿ ಬಿಡೋಣ. ಚೆನ್ನಾಗದು ಈ ಥರ ಫ್ರೈ ಆಗುತ್ತೆ. ಸ್ವಲ್ಪ ನೀರನ್ನೆಲ್ಲ ನೋಡ್ಕೊಂಡು ತೊಳೆಯುವಾಗ ಸ್ವಲ್ಪ ನೀರೆಲ್ಲ ನೀಟಾಗಿ ಹಿಂಡಿ ಹಾಕಿ, ಇಲ್ಲಾಂದ್ರೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಥರ ಫ್ರೈ ಆಗಲಿ. ಚೆನ್ನಾಗಿ ಈ ಥರ ಫ್ರೈ ಆದ ತಕ್ಷಣ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪುಡಿ ತಗೊಂಡಿದ್ದೀನಿ. ನಮಗೆ ಇಷ್ಟು ಸಾಕಾಗುತ್ತೆ. ಪೆಪ್ಪರ್ನ ಹಾಕೋಣ. ಮತ್ತು ನಾನಿಲ್ಲಿ ಅರ್ಧ ಲೆಮನ್ ತಗೊಂಡಿದ್ದೀನಿ. ಸೊ ಅರ್ಧ ಲೆಮನ್ನ ಹಿಂಡ್ತಾ ಇದ್ದೀನಿ ಇಲ್ಲೇ.
ಚೆನ್ನಾಗಿ ಬಾಯ್ಲ್ ಚೆನ್ನಾಗಿ ಮಿಕ್ಸಪ್ ಆಗಿದ್ದು ಚೆನ್ನಾಗಿ ಇದರಲ್ಲೇ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀವು ಇದಕ್ಕೆ ಒಂದು 2 ದೊಡ್ಡ ಟೇಬಲ್ ಸ್ಪೂನ್ ತೆಗಿತೀರಿ, ಒಂದು 10 ಗೋಡಂಬಿ ಹಾಕಿ ರುಬ್ಬಿ ಹಾಕಿ, ಅದು ಚಪಾತಿಗೂ ಆಗುತ್ತೆ, ಚಪಾತಿಗೂ ಅನ್ನಕ್ಕೂ ಆಗುತ್ತೆ ಗ್ರೇವಿ. ಇದು ಜಸ್ಟ್ ಸೈಡ್ ಡಿಶ್ ಆಗಿ ಊಟ ಮಾಡುವಾಗ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದಾಗಿದೆ. ಅದಕ್ಕೆ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅದು ನೀರೆಲ್ಲ ಹಿಂಗೋಗಿ ಪೆಪ್ಪರ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಇದಾಗಿದೆ. ಇದನ್ನ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್, ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಊಟಕ್ಕೆ ಚೆನ್ನಾಗಿರುತ್ತೆ, ನೆಂಚ್ಕೊಳ್ಳೋಕ್ಕೆ ಅನ್ನ ರಸಮ್ ಈ ಥರ ಊಟ ಮಾಡುವಾಗ. ಓಕೆ ಫ್ರೆಂಡ್ಸ್, ಸಿಂಪಲ್ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಸೊ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗೋಣ. ಬಾಯ್.